ನೆಲಮಂಗಲ ಬಳಿ ಬೆಂಕಿಗಾಹುತಿಯಾದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯಾವುದೇ ರೀತಿಯ ತಾಂತ್ರಿಕ ದೋಷ ಇರಲಿಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ವಿಕಾಸಸೌಧದಲ್ಲಿ ಮಾತನಾಡಿರುವ ರಾಮಲಿಂಗಾರೆಡ್ಡಿ, ನೆಲಮಂಗಲ ಬಳಿ ಬೆಂಕಿಗಾಹುತಿಯಾದ ಬಸ್ನಲ್ಲಿ ಕೆಲ ಪೂಜಾ ಸಾಮಗ್ರಿಗಳನ್ನು ಕೊಂಡೊಯ್ಯಲಾಗ್ತಾ ಇತ್ತು. ಇದರಲ್ಲಿ ಎಣ್ಣೆ, ಕರ್ಪೂರದಂತಹ ಬೆಂಕಿ ಹತ್ತಿಕೊಳ್ಳುವಂತಹ ವಸ್ತುಗಳಿದ್ವು. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ಬಸ್ಸು ಕಂಡೀಷನ್ 100% ಇದೆ. ಯಾಕಂದರೆ ಇಂಜಿನ್ನಲ್ಲಿ ಬೆಂಕಿ ಹತ್ತಿಲ್ಲ. ಇಂಜಿನ್ನಲ್ಲಿ ಯೂಶಲ್ ಆಗಿ ಟೈರ್ ಅದನ್ನು ಬರ್ಸ್ಟ್ ಆಗಿ ಆಗುತ್ತೆ. ಎಲ್ಲ ಟೈರು ಪರ್ಫೆಕ್ಟ್ ಆಗಿದೆ. ಆಮೇಲೆ ಡೀಸೆಲ್ ಟ್ಯಾಂಕು, ಡೀಸೆಲ್ಲು ಹಾಗೆ ಉಳ್ಕೊಂಡಿದೆ. ಆಮೇಲೆ ಇದು ಯಾವುದು ನೋ ಶಾರ್ಟ್ ಸರ್ಕ್ಯೂಟು. ಯಾಕಂದರೆ ಆಕ್ಸಿಡೆಂಟ್ ಆಗಿ ಭಾಳ ಸಮಯ ಹೆಡ್ಲೈಟ್ಸು ಉರಿತಾನೆ ಇತ್ತು. ಟೆಕ್ನಿಕಲ್ಲಾಗಿ ಯಾವ ಪ್ರಾಬ್ಲಮ್ಮು ಇಲ್ಲ. ಇದು ಕರ್ಪೂರದ ಕಥೆ ತರನೇ ಇದೆ. ಅಲ್ಲಲ್ಲ, ಇದು ಜನ ಹೇಳಿದ್ದು ಅಲ್ಲ. ಇಲ್ಲ ಇದು ಆಫೀಸರ್ಸ್ದು ಇನ್ನೊಬ್ರದ್ದಲ್ಲ. ಇದು ಟ್ರಾವೆಲರ್ಸ್ ಹೇಳಿರೋದು. ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಅಲ್ಲ, ಬೆಂಕಿ ಎಲ್ಲ ಒಂದು ನಿಮಿಷ ಆಗಲ್ಲ. ಕರ್ಪೂರ ಅಂತ ನಾವು ಗೆಸ್ ಮಾಡೋದು. ಅಲ್ಲೇನಾಗಿದೆ, ಮೂಟೆಯಿಂದ ಬೆಂಕಿ ಇಲ್ಲ. ಅಲ್ಲೇ ಇದು ಸೆಂಟ್ರಲ್ ಇತ್ತದು. ಹಿಂದೆನೂ ಪ್ಯಾಸೆಂಜರ್ಸ್ ಇದ್ರು, ಮುಂದೆ ಮಧ್ಯದಲ್ಲಿ ಪ್ಲಾಟ್ಫಾರಮ್ ಇರುತ್ತಲ್ಲ, ಪ್ಲಾಟ್ಫಾರಮಲ್ಲಿತ್ತು. ಅಲ್ಲಿ ಇದ್ದಂತ ಇವರು ಹೇಳಿದ್ದು. ಯಾರು ನಮ್ಮ ಟ್ರಾವೆಲರ್ಸ್ ಇದ್ದಾರ. ಮೂಟೆ ಬೆಂಕಿ ಕಾಣಿಸ್ಕೊಂಡ್ರು ಕರ್ಪೂರದ ಬಾರಿ ಆರಂಭದಲ್ಲಿ ಬಾರಿ ಸಣ್ಣ ಪ್ರಮಾಣದಲ್ಲಿ ಇರುತ್ತದೆ. ಅಷ್ಟು ನೀವು ಒಳ್ಳೆ ಸೀಮೆಣ್ಣೆ, ಪೆಟ್ರೋಲು ಆಗಿದೆ. ಅದು ಬೇರೆ. ಅದರಲ್ಲಿ ಎಣ್ಣೆ ಇಟ್ಕೊಂಡಿರ್ಬೇಕು. ಪೂಜಾ ಸಾಮಾನು ಅಂದರೆ ಸಹಜವಾಗಿ ಎಣ್ಣೆನೂ ಇರಬೇಕು ಅಲ್ವಾ. ಅದಕ್ಕೆ ಈಗ ಇದಾಗಿ ಗೊತ್ತಾಗುತ್ತೆ.